ನೋಡಿ, BPL ಕಾರ್ಡ್ ಬಡತನ ರೇಖೆಗಿಂತ ಕೆಳಗೆ ಇರುವವರಂತರಿಗೆ ಸರ್ಕಾರ ಕೊಡುವಂತಹ ಕಾರ್ಡು. ಲಕ್ಷಾಂತರ ಜನ ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದಷ್ಟು ಜನರ ರೇಷನ್ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಯಿತು. ಅಂದರೆ ಅವರು ಸರ್ಕಾರ ಏನು ಮಾನದಂಡಗಳನ್ನು ಇಟ್ಟಿದೆಯೋ ಅದರ ಒಳಪಡಲ್ಲ ಅದಕ್ಕೆ ಅಂತ ಹೇಳಿ. ಈಗ ರೇಷನ್ ಕಾರ್ಡ್ಗೆ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಆಗಿದೆ. 15 ದಿನದ ಒಳಗಡೆ ಹೊಸ ಕಾರ್ಡ್ ಕೂಡ ಸಿಗುತ್ತೆ. ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಯಾರಿಗೆ ಸಿಗುತ್ತೆ ನೋಡಿ. 15 ದಿನದಲ್ಲಿ BPL ಕಾರ್ಡು ಹೊಸ ನಿಯಮಗಳು ಕೂಡ ಜಾರಿಯಲ್ಲಿದೆ. ಸಂಪೂರ್ಣವಾದಂಥ ಮಾಹಿತಿ ನೋಡಿ. ಕರ್ನಾಟಕದಲ್ಲಿ ಹೊಸ BPL ಪಡಿತರ ಚೀಟಿಗಾಗಿ ಸಾಕಷ್ಟು ಜನ ಕಾಯ್ತಾ ಇರ್ತೀರಾ. ಅಂತಹ ಅರ್ಹ ಕುಟುಂಬಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ. ವೈದ್ಯಕೀಯ ತುರ್ತು ಪರಿಸ್ಥಿತಿ, ಮನೇಲಿ ಯಾರಿಗೋ ಅರ್ಜೆಂಟ್ ಆಪರೇಷನ್ ಮಾಡಿಸ್ಬೇಕು, BPL ಕಾರ್ಡ್ ಬೇಕಾಗಿರುತ್ತೆ. ಒಂದು 15 ದಿನ ನೀವು ಟೈಮ್ ತೊಗೊಂಡಿರ್ತೀರಾ. ಸೊ ಅಷ್ಟರ ಒಳಗಡೆ ನೀವೇನಾದರೂ ಅರ್ಜಿಯನ್ನು ಹಾಕಿದ್ರೆ ಅರ್ಜಿಗಳನ್ನು ಆದ್ಯತೆಯ ಮೇರೆಗೆ ಪರಿಶೀಲನೆ ಮಾಡಿ ಅಂತಹ ಅರ್ಹರಿಗೆ 15 ದಿನದ ಒಳಗಡೆ BPL ಕಾರ್ಡ್ ನೀಡುವಂತಹ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆದರೆ ಹೊಸ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರಿಗೂ ಕೂಡ 15 ದಿನದಲ್ಲೇ BPL ಕಾರ್ಡ್ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಯಾರ ಹತ್ರ BPL ಕಾರ್ಡ್ ಇಲ್ಲ ಅಂದರೆ ಅದರಲ್ಲಿ ಕೆಲವೊಂದಿಷ್ಟು ಮಾನದಂಡಗಳು, ಇಮಿಡಿಯೇಟಾಗಿ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಸೊ ಅಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ತುರ್ತು ಚಿಕಿತ್ಸೆಗೆ BPL ಕಾರ್ಡ್ ಅಗತ್ಯವಿರುವ ಕುಟುಂಬಗಳು ಪರಿಶೀಲನೆಯಲ್ಲಿ ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ BPLನಿಂದ ಕಾರ್ಡು APLಗೆ ವರ್ಗಾಯಿಸಲ್ಪಟ್ಟಿದ್ರೆ ಅಂತಹ ಅರ್ಹ ಕುಟುಂಬಗಳಿಗೆ ಈ ಆದ್ಯತೆ ಅನ್ವಯಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ BPL ಕಾರ್ಡ್ ಪಡ್ಕೊಳ್ಳೋದಕ್ಕೆ ನಿಗದಿಪಡಿಸಿರುವಂತಹ ವಾರ್ಷಿಕ ಆದಾಯ ಮಿತಿಯನ್ನು ಪರಿಷ್ಕರಿಸುವ ಕುರಿತು ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡೋ ಕುರಿತು ಪರಿಶೀಲನೆ ಕೂಡ ಮಾಡ್ತಾ ಇದೆ. ಇನ್ನು ಯಾರಿಗೆ 15 ದಿನದಲ್ಲಿ BPL ಕಾರ್ಡ್ ಸಿಗುತ್ತೆ, ಯಾರಿಗೆ ನೋಡಿ, ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇರುವ ಕುಟುಂಬದ ಸದಸ್ಯರಿಗೆ ತುರ್ತು ಚಿಕಿತ್ಸೆ ಅಗತ್ಯ ಇರುತ್ತೆ. ಚಿಕಿತ್ಸಾ ಸೌಲಭ್ಯ ಪಡೆಯುವುದಕ್ಕೆ BPL ಕಾರ್ಡು ಅನಿವಾರ್ಯ. ಅರ್ಜಿದಾರರು ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ, ಆಸ್ಪತ್ರೆಯ ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ, ಕುಟುಂಬದ ಆದಾಯದ ವಿವರ, ಇತರ ಅಗತ್ಯ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಇದಲ್ಲದೆ ಕುಟುಂಬದ ಸದಸ್ಯರೊಬ್ಬರು ಉದ್ಯೋಗ ಪಡೆದ ಕಾರಣಕ್ಕೆ ಕಾರ್ಡ್ APLಗೂ ಕೂಡ ಬದಲಾಗಿರುತ್ತೆ. ಆ ವ್ಯಕ್ತಿ ಈಗ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇರಲ್ಲ. ಸಂಬಂಧಪಟ್ಟಂತಹ ತಹಶೀಲ್ದಾರ್ಗೆ ನೀವು ಹೋಗಿ ಮನವಿ ಕೂಡ ಸಲ್ಲಿಸಬಹುದು. ಸ್ಥಳ ಪರಿಶೀಲನೆಯ ನಂತರ ಕುಟುಂಬವು BPL ಮಾನದಂಡಗಳನ್ನು ಪೂರೈಸುತ್ತೆ ಅನ್ನೋದೇನಾದರೂ ಕಂಡು ಬಂದರೆ ನಿಮಗೆ ವಿತಿನ್ 15 ಡೇಸ್ 15 ದಿನದ ಒಳಗಡೆ ಕಾರ್ಡು ಮರುಮಂಜೂರು ಮಾಡೋದ್ರಲ್ಲಿ ಆಹಾರ ಸಚಿವರು ಕೂಡ ತಿಳಿಸ್ತಾರೆ, ನಾವು ಮಾಡ್ತೀವಿ ಅಂತ ಹೇಳಿ. ಹಾಗಾದರೆ ವೈದ್ಯಕೀಯ ತುರ್ತು ಅರ್ಜಿಗೆ ಬೇಕಾಗಿರುವಂತಹ ದಾಖಲೆಗಳು, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಇರಬಹುದು, ಆದಾಯ ಪ್ರಮಾಣ ಪತ್ರ ಇರಬಹುದು, ವಿಳಾಸದ ಪುರಾವೆ, ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರು, ಆಸ್ಪತ್ರೆಯ ವೈದ್ಯಕೀಯ ಪ್ರಮಾಣ ಪತ್ರ, ಚಿಕಿತ್ಸೆಯ ಅಂದಾಜು ವೆಚ್ಚ, ಈಗಾಗಲೇ ಪಡಿತರ ಚೀಟಿ ಇದ್ದರೆ ಅದರ ಪ್ರತಿಯನ್ನು ಸಿದ್ಧಪಡಿಸೋದು ಉತ್ತಮ ಅಂತಲೇ ಹೇಳಬಹುದು. ಅರ್ಜಿ ಸಲ್ಲಿಸಿದ ನಂತರ ಆಹಾರ ಇಲಾಖೆ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆಗಳು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾರೆ. ದಾಖಲೆಗಳಲ್ಲಿ ಇನ್ ಕೇಸ್ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅರ್ಜಿ ವಿಳಂಬ ಆಗ್ಬೋದು ಅಥವಾ ಅದು ತಿರಸ್ಕೃತ ಆಗ್ಬೋದು. ನೀವು ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಹೇಗೆ ಅರ್ಜಿ ಸಲ್ಲಿಸಬಹುದು ಮೇಡಮ್, ಹೇಗೆ ಅರ್ಜಿ ಸಲ್ಲಿಸಬೇಕು ನೋಡಿ. ಕರ್ನಾಟಕ ಆಹಾರ ಇಲಾಖೆ ಅಧಿಕೃತ ಈ ಸೇವೆಗಳ ಪುಟ ಹೊಸ ಪಡಿತರ ಚೀಟಿ ವಿನಂತಿ, ಕಾರ್ಡ್ ಸ್ಥಿತಿಗತಿ ಪರಿಶೀಲನೆ, ಇದರ ಸೇವೆಗಳು ಲಭ್ಯ ಇದೆ. ಹೊಸ ಕಾರ್ಡ್ ಅರ್ಜಿ ಸೇವೆಯನ್ನ ಇಲಾಖೆ ಸಕ್ರಿಯಗೊಳಿಸಿರುವ ಅವಧಿಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತದೆ. ಅದರ ಜೊತೆಗೆ ಅರ್ಜಿದಾರರು ಪೋರ್ಟಲ್ ತೆರೆಯೋ ಮುಖಾಂತರ ಭಾಷೆಯನ್ನು ಆಯ್ಕೆ ಮಾಡಿ ಹೊಸ ಪಡಿತರ ಚೀಟಿ ಅರ್ಜಿ ವಿಭಾಗಕ್ಕೆ ಪ್ರವೇಶ ಮಾಡಬಹುದು. ನೀವು ಒಂದು ವೆಬ್ಸೈಟ್ ಇದೆ, https ಮತ್ತು ahara.karnataka.gov.in NRC, ಇದಕ್ಕೆ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆಧಾರ್ ದೃಢೀಕರಣ, ಕುಟುಂಬದ ಮುಖ್ಯಸ್ಥರ ವಿವರ, ಸದಸ್ಯರ ಮಾಹಿತಿ, ವಿಳಾಸ, ಆದಾಯ ಸಂಬಂಧಿತ ದಾಖಲೆಗಳನ್ನು ನಮೂದಿಸಬೇಕು. ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ದೃಢೀಕರಣ ಪೂರ್ಣಗೊಳಿಸಿದ ನಂತರ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಸೇವೆ ಲಭ್ಯವಿಲ್ಲದಿದ್ದರೆ ನೀವು ಗ್ರಾಮ 1ಗೋಗಿ, ಕರ್ನಾಟಕ 1ಗೋಗಿ, ಬೆಂಗಳೂರು 1ಗೋಗಿ ಅಥವಾ ಸಂಬಂಧಪಟ್ಟಂತಹ ಆಹಾರ ನಿರೀಕ್ಷಕರ ಕಚೇರಿಯನ್ನು
ನೀವು ಸಂಪರ್ಕ ಮಾಡಬಹುದು. ಇಷ್ಟು ಮಾಡಿದ್ರೆ ಖಂಡಿತ ರೇಷನ್ ಕಾರ್ಡ್ ತಿದ್ದುಪಡಿನೂ ಮಾಡ್ಕೋಬಹುದು. ಹೊಸ ಕಾರ್ಡ್ ಕೂಡ ಬರುತ್ತೆ. ಹೊಸ ಸದಸ್ಯರ ಹೆಸರು ಸೇರ್ಪಡೆ ಮಾಡಬೇಕು. ಈಗಾಗಲೇ ಪಡಿತರ ಚೀಟಿ ಹೊಂದಿರದಂಥವರು ಮೃತ ಸದಸ್ಯರ ಹೆಸರನ್ನು ತೆಗೆದು ಹಾಕಬೇಕು. ವಿಳಾಸ ಬದಲಾವಣೆ ಮಾಡಬೇಕು. ಮೊಬೈಲ್ ಸಂಖ್ಯೆ ಪರಿಷ್ಕರಣೆ ಆಗಬೇಕು. ಹೆಸರು ಮತ್ತು ಜನ್ಮ ದಿನಾಂಕ ತಿದ್ದುಪಡಿ ಮುಂತಾದ ಸೇವೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮದುವೆಯಾದ ಮಹಿಳೆಯ ಹೆಸರನ್ನು ಸೇರಿಸೋದಕ್ಕೆ, ಮಗು ಏನಾದರೂ ಹುಟ್ಟಿದರೆ, ಈ ರೀತಿ ಸುಮಾರು 4.32 ಲಕ್ಷ ಅನರ್ಹ BPL ಕಾರ್ಡ್ಗಳ ಸ್ಥಿತಿ ಏನು ಹಾಗಾದರೆ? ಕೇಂದ್ರ ಸರ್ಕಾರ ಗುರುತಿಸಿದಂತಹ 7.8 ಲಕ್ಷ ಸಂಶಯಾಸ್ಪದ ಪಡಿತರ ಚೀಟಿಗಳ ಪರಿಶೀಲನೆಯಲ್ಲಿ 4.3 ಲಕ್ಷ ಕಾರ್ಡ್ಗಳನ್ನು BPLನಿಂದ APLಗೆ ವರ್ಗಾವಣೆ ಮಾಡಲಾಗಿದೆ. ಇಷ್ಟು ಮಾಡಿಕೊಂಡ್ರೆ ನೀವು BPL ಕಾರ್ಡನ್ನು ಬದಲಾವಣೆ ಮಾಡ್ಕೋಬಹುದು. ನಾನು ಅರ್ಹರಿದ್ದೀನಿ, ಆದರೂ ನನ್ನ ಕಾರ್ಡನ್ನು APLಗೆ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಅನ್ನೋರು ಕೂಡ, ಆ ಮಾನದಂಡಗಳೆಲ್ಲವೂ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮ್ಮ APL ಕಾರ್ಡು ಕೂಡ BPL ಕಾರ್ಡ್ ಆಗುತ್ತೆ.